ಕರಾವಳಿಯ ನಾವು ಶಾಸಕರುಗಳು ಇವತ್ತು ಸದನದಲ್ಲಿ ನಡೆದಂಥ ಘಟನೆಯ ಬಗ್ಗೆ, ಕರಾವಳಿಯ ತುಳುನಾಡು ಒಂದು ವಿಶೇಷವಾದಂಥ ಸಂಸ್ಕೃತಿಯನ್ನು ಒಳಗೊಂಡಂಥ ಜಿಲ್ಲೆ. ಅದರಲ್ಲಿ ಕೂಡ ದೈವಾರಾಧನೆ ಇರ್ಬೋದು, ದೇವರ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಾ ಇಡೀ ಪ್ರಪಂಚಕ್ಕೆ ದೇವರುಗಳ ಬಗ್ಗೆ ವಿಶೇಷವಾದ ಚಿಂತನೆಯನ್ನು ಕೊಡುವಂಥ ಕರಾವಳಿಯ ತುಳುನಾಡಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳೊಂದು ಓರ್ವರಿಂದ ಕರಾವಳಿಯ ಬಗ್ಗೆ ಕರಾವಳಿಗರು ಬೆಂಕಿ ಹಚ್ಚುತ್ತಾರೆ ಅಂತೇಳುವಂಥ ಒಂದು ಮಾತನ್ನು ಸದನದಲ್ಲಿ ಆಡಿದ್ದು, ಇದು ಇಡೀ ಕರಾವಳಿಗರಿಗೆ ಬಹಳ ದೊಡ್ಡ ದುಃಖವನ್ನು ತಂದಿದೆ. ಒಂದು ಕರಾವಳಿಗರಾಗಿ ಕರಾವಳಿಯ ಬಗ್ಗೆ ಆ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಕರಾವಳಿಯ ತುಳುನಾಡಿನ ಬಗ್ಗೆ ನಮಗೆ ಕೂಡ ಋಣ ಇದೆ. ನಮ್ಮ ಜಿಲ್ಲೆಗಳಿಗೆ ಆ ರೀತಿ ಹೋಲಿಕೆ ಮಾಡಿದಾಗ ನಾವು ಶಾಸಕರುಗಳು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ನಾವು ವಿರೋಧ ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ, ಅಥವಾ ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಹೋಗ್ತೇವೆ. ಇದನ್ನೆಲ್ಲವನ್ನು ಅರಿತುಕೊಂಡಂಥ ಸ್ಪೀಕರ್ ಅವರು ಒಂದು ಕರಾವಳಿ ಭಾಗದಲ್ಲಿ ಹುಟ್ಟಿ ಬಂದು ಅಲ್ಲಿಯ ಜನರ ಸಹಕಾರದೊಂದಿಗೆ ಇವತ್ತು ಸ್ಪೀಕರ್ ಸ್ಥಾನವನ್ನು ಪಡ್ಕೊಂಡಂಥ ಒಂದು ಸಭಾಧ್ಯಕ್ಷರು ಕರಾವಳಿಗರಿಗೆ ಈ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಪ್ರತಿರೋಧವನ್ನು ಮಾಡದ್ದು ಇನ್ನಷ್ಟು ದುಃಖವನ್ನು ತಂದಿದೆ. ಅವರು ಕರಾವಳಿಗರಾಗಿ ಒಂದು ಕಾಂಗ್ರೆಸ್ ಪಕ್ಷದ ನಾಯಕ ಮಂತ್ರಿ ಆ ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಆ ಮಂತ್ರಿಯನ್ನು ತಕ್ಷಣ ಆ ಮಾತಾಡುವಂಥ ವಿಷಯವನ್ನು ನಿಲ್ಲಿಸುವಂಥ ಪ್ರಯತ್ನಗಳು ಮಾಡಬೇಕಿತ್ತು. ಆದರೆ ಅದನ್ನು ಮಾಡಿಲ್ಲ ಅವರು. ಅದು ಮಾತ್ರವಲ್ಲ, ತಕ್ಷಣ ದ್ವೇಷ ಭಾಷಣದ ಬಗ್ಗೆ ಆ ಬಿಲ್ಲನ್ನು ಮಂಡನೆ ಮಾಡಿ ಅದನ್ನು ಪಾಸ್ ಮಾಡುವಂಥ ಕೆಲಸ ಕಾರ್ಯಗಳ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡ್ರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೊಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ರೀತಿ ಅವರ ಕಾರ್ಯವೈಖರಿಗಳು ಕಂಡಿತ್ತು. ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ಮುಂಚೆ ಅವರು ಕರಾವಳಿಗರು ಅಂತೇಳಿ ಅವರು ತಿಳ್ಕೊಳ್ಬೇಕಾದದ್ದು. ದ್ವೇಷ ಭಾಷಣ ಸಂದರ್ಭದಲ್ಲಿ ಕರಾವಳಿಯನ್ನು ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇಡೀ ಪ್ರಪಂಚದಲ್ಲಿ ಅಲ್ಲಲ್ಲಿ ನಾನಾ ರೀತಿಯ ಘಟನೆಗಳಾಗಬಹುದು, ಆದರೆ ಕರಾವಳಿಯನ್ನು ಬೆರಳು ತೋರಿಸುವಂಥ ರೀತಿಯಲ್ಲಿ, ಕರಾವಳಿಗೆ ಈ ರೀತಿಯ ಬೊಟ್ಟು ಮಾಡಿಸುವಂಥ ದೃಷ್ಟಿಯಲ್ಲಿ, ನಮಗೆ ಅಪಮಾನ ಅಪಗೌರವ ಮಾಡಿಸುವಂಥ ರೀತಿಯಲ್ಲಿ ಈ ಸದನದಲ್ಲಿ ಆಗಿದೆ. ಇದಕ್ಕೆ ಕರಾವಳಿ ಭಾಗದ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಛೀಮಾರಿ ಹಾಕಬೇಕು. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ನಂತರ ಬಹಳ ದೊಡ್ಡ ಜಿಲ್ಲೆಯಾಗಿ ಆರ್ಥಿಕವಾಗಿ ಇಡೀ ಜಗತ್ತಿಗೆ ಶಕ್ತಿ ಕೊಡುವಂಥ ಒಂದು ವಿಶೇಷವಾದಂಥ ಸಾಮರ್ಥ್ಯ ಇರುವಂಥ ಕರಾವಳಿಯ ತುಳುನಾಡು ದ್ವೇಷ ಭಾಷಣದ ಬಿಲ್ ಬರುವಂಥ ಸಂದರ್ಭದಲ್ಲಿ ಆ ದ್ವೇಷ ಭಾಷಣದಲ್ಲಿ ಯಾವುದಕ್ಕೆಲ್ಲ ತಪ್ಪಾಗ್ತದೆ, ಯಾವುದಕ್ಕೆಲ್ಲ ಯಾವ್ಯಾವ ಶಿಕ್ಷೆ ಅಂತೇಳಿ ಗೃಹ ಸಚಿವರು ಹೇಳ್ತಾರೆ. ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ, ಯಾವುದೇ ಒಂದು ಧರ್ಮದ ಬಗ್ಗೆ, ಯಾವುದೇ ಒಂದು ಸ್ಥಳದ ಬಗ್ಗೆ, ಯಾವುದೇ ಒಂದು ನಗರದ ಬಗ್ಗೆ ಅಗೌರವ ತರುವಂಥ, ದುಃಖ ತರುವಂಥ ಮಾತನಾಡಿದರೆ ಅದು ದ್ವೇಷ ಭಾಷಣ ಆಗುತ್ತೆ ಅಂತೇಳಿ ಹೇಳಿದಂಥ ಪರಮೇಶ್ವರ್ ಅವರು ವಿಧಾನಸೌಧದೊಳಗಡೆ ಈ ಬಿಲ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಕರಾವಳಿಯವರಿಗೆ ಈ ರೀತಿ ದ್ವೇಷದ ವಾತಾವರಣವನ್ನು ಕಟ್ಟಿಹಾಕಿದಂಥ ಭೈರತಿ ಸುರೇಶ್ ಮೇಲೆ ನೀವೇನು FIR ಮಾಡಬೇಕಾ, ಏನು ಮಾಡ್ತೀರಿ ಅಂತೇಳುವಂಥ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗ್ತದೆ. ನಾನು ಇವತ್ತು ಈ ಮಾತನ್ನು ನಾವೆಲ್ಲರೂ ಶಾಸಕರು ಭಾಳ ದುಃಖಿತವಾಗಿದ್ದೇವೆ. ಒಂದು ಕರಾವಳಿಗೆ ಇಷ್ಟೊಂದು ಹೀನಾಯ ರೀತಿಯಲ್ಲಿ ಮಾತಾಡುವಂಥ ಅಧಿಕಾರ ಭೈರತಿ ಸುರೇಶ್ ಅಲ್ಲ, ಯಾವ ಕಾಂಗ್ರೆಸ್ ಪಕ್ಷದವರಿಗೂ ಇವತ್ತು ಯಾರೂ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವು ಎದ್ದು ನಿಂತು ಮಾತಾಡುವಂಥದ್ದು, ನಮ್ಮ ಕರಾವಳಿಯವರಿಗೆ ನ್ಯಾಯ ಕೊಡಿಸಬೇಕಾದಂಥ ಸಂದರ್ಭದಲ್ಲಿ ನಾವೊಂದು ಕರಾವಳಿಗರಾಗಿ ಶಾಸಕ, ಮತ್ತೆ ನಾವು ಮೊದಲು ಕರಾವಳಿಗ, ನಾನು ಮೊದಲು ತುಳುನಾಡಿನವ. ಹಾಗಾಗಿ ಈ ಒಂದು ಆದಂಥ ಸಂದರ್ಭವನ್ನು ನಾವು ಖಂಡಿಸ್ತೇವೆ. ನಾವೆಲ್ಲರೂ ಶಾಸಕರುಗಳಿಗೆ ಈ ಒಂದು ವಿಶೇಷವಾದಂಥ ಅನುಭವಗಳು, ಈ ಅನುಭವವನ್ನು ಕಾಂಗ್ರೆಸ್ ಇದನ್ನು ಸರಿಪಡಿಸ್ಕೊಳ್ಬೇಕು ಮತ್ತು ಭೈರತಿ ಸುರೇಶ್ ಅವರು ಬೇಚರ ಸಮಯ ಯಾಚಿಸಬೇಕು ಅಂತೇಳುವಂಥದ್ದು ಕೂಡ ನಾವು ಸಭಾಧ್ಯಕ್ಷರಿಗೆ ನಾವು ಕೇಳಿಕೊಂಡಾಗ ಆ ಕ್ಷಮೆಯನ್ನು ಯಾಚಿಸದೆ ಆ ಬಿಟ್ಟಂಥ ಒಂದು ವಿಶೇಷ ಈ ಸ್ಪೀಕರ್ ಮಾಡಿದಂಥದ್ದು ಕರಾವಳಿಗೆ ಅನ್ಯಾಯ ಅಂತೇಳುವಂಥದ್ದು ನಾನು ಶಾಸಕನಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.